ಸಿಂಹರಾಶಿ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು. ತುಂಬ ನಿಗಾ ವಹಿಸಬೇಕು ಅಂತಕ್ಕಂಥದ್ದು. ಬಹಳ ಉತ್ತೇಜನಕಾರಿ ಅಥವಾ ಉತ್ಸಾಹದಿಂದ ಮಾಡಬೇಕಾದಂತಹ ಕೆಲಸಗಳು ಹಾಗೆ ಉಳ್ಕೊಳ್ಬಹುದು. ಅದು ಸ್ವಲ್ಪ ಗಮನಿಸಬೇಕಾದಂಥದ್ದು. ಸರಿಯಾದಂತಹ ಲೆಕ್ಕಾಚಾರ ಇಟ್ಕೊಳ್ಳೋದಲ್ಲೇ ಹಣ ಆಗಲಿ ಅಥವಾ ವಸ್ತುವಾಗಲಿ ದ್ರವ್ಯವಾಗಲಿ ಇವೆಲ್ಲವನ್ನ ನಷ್ಟ ಅಥವಾ ಕಳ್ಕೊಳ್ತಕ್ಕಂಥದ್ದು ಅಥವಾ ಅದರ ಉಪಯೋಗ ಆಗದೇ ಇರತಕ್ಕಂಥದ್ದು, ಹೀಗೆಲ್ಲ ಹಿನ್ನಡೆ ಆಗ್ತಕ್ಕಂಥದ್ದಿದೆ. ನಿನ್ನೆ ಮಾಡಿದಂತಹ ತಪ್ಪಿನಿಂದ, ಅರ್ಥಾತ್ ಹಿಂದಿನ ದಿವಸ ಹಿಂದೆ ಮಾಡಿದಂತಹ ತಪ್ಪಿನಿಂದ ನಿಮ್ಮ ಕೆಲಸದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಅದರಿಂದ ಅವತ್ತಿನ ಕೆಲಸ ಅವತ್ತು ಸರಿಯಾಗಿ ಆಗ್ಬಿಡಬೇಕು. ಅದಿಲ್ಲ ಅಂತಾದರೆ ಮುಂದಿನ ದಿನಕ್ಕೆ ಅದು ತೊಂದರೆ ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕಾದಂಥದ್ದು. ಬೇರೆಯವರಿಂದ ಹಿಂಸೆಗೊಳಗಾಗಬಹುದು, ಮಾನಸಿಕವಾಗಿ ದೈಹಿಕವಾಗಿ. ಆ ಎಚ್ಚರವನ್ನು ವಹಿಸಬೇಕಾಗತ್ತೆ. ಜಾಗ್ರತೆಯನ್ನು ತಪ್ಪಿದರೆ ತೊಂದರೆಗಳು ಖಂಡಿತವಾಗಿ ಆಗುವಂಥದ್ದಿದೆ. ಪ್ರಯಾಣ ಮಾಡೋದಕ್ಕೆ ಯೋಗ್ಯವಾದಂತಹ ದಿವಸ ಅಲ್ಲ. ನಿಮ್ಮ ಶರೀರದಲ್ಲೂ ಕೂಡ ಸುಖ ಅಥವಾ ನೆಮ್ಮದಿ ಅಂತಕ್ಕಂಥದ್ದು ಇರುವುದಿಲ್ಲ. ಬೆನ್ನು ನೋವು ನಿಮಗೆ ಹಿಂಸೆಯನ್ನು ಕೊಡಬಹುದು ಅಂತ ಹೇಳಿ ಅರ್ಥ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಪ್ರೇಮಿಗಳು ಪರಸ್ಪರವಾಗಿ ವಾದ ವಿವಾದಗಳನ್ನು ಮಾಡಿಕೊಳ್ಳಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೇ ನಾನು ಹೇಳಿದ್ದೇ ಸರಿ ಅಂತಕ್ಕಂತಹ ವಾದದಲ್ಲಿ ಜಗಳ ನಿಮಗೆ ತಾರಕಕ್ಕೆ ಏರಬಹುದು ಅಂತ ಅರ್ಥ. ಹೆಚ್ಚು ರಕ್ತದೊತ್ತಡ ಇರತಕ್ಕಂತಹ ರೋಗಿಗಳಿಗೆ ಸ್ವಲ್ಪ ಸಮಸ್ಯೆ ಆಗುವಂತಹ ದಿವಸ. ತುಂಬ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವೈದ್ಯರ ಸಲಹೆಯನ್ನು ಮತ್ತೆ ಮತ್ತೆ ಕೇಳಿ ಅವರ ಆದೇಶದಂತೆ ಸ್ವಲ್ಪವೂ ವ್ಯತ್ಯಾಸವಾಗದೇ ಇರೋ ಹಾಗೆ ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ತುಂಬ ಆತಂಕ ಪಡತಕ್ಕಂತಹ ಯಾವುದೇ ಕೆಲಸಕ್ಕೂ ಕೂಡ ಹೋಗಬೇಡಿ. ಮಾನಸಿಕವಾಗಿ ಸಮಾಧಾನ ಇಲ್ಲ, ಮನಸ್ಸಿನಲ್ಲಿ ಏನೋ ಭಯ ಇದೆ, ಆತಂಕ ಇದೆ ಅಂತಾದಾಗ ಅಂತಹ ಕೆಲಸಗಳು ಬೇಡವೇ ಬೇಡ ಅಂತ ಅರ್ಥ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸ್ವಲ್ಪ ಸಿಟ್ಟಿಗೆ ಹೇಳ್ತಕ್ಕಂಥದ್ದು, ಆ ವಿಚಾರ ಬಂದ ತಕ್ಷಣ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಉದ್ವೇಗ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅನಗತ್ಯವಾದಂತಹ ಓಡಾಟವಾಗಲಿ, ಪ್ರಯಾಣಗಳಾಗಲಿ, ಪ್ರವಾಸಗಳಾಗಲಿ ಇದ್ದರೆ ಅದನ್ನು ಎಲ್ಲ ಮುಂದೂಡಿ ಅಂತ ಹೇಳಿ ಒಂದು ಸಲಹೆ. ಆದಷ್ಟು ಮನಸ್ಸನ್ನು ಸಮಾಧಾನದಲ್ಲಿಟ್ಟುಕೊಳ್ಳಿ. ಅವಕಾಶವನ್ನು ಮಾಡಿಕೊಂಡು ಧ್ಯಾನದಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ಳಿ. ಸಮಾಧಾನವನ್ನು ಪಡ್ಕೊಳ್ಳಿ. ಮಾನಸಿಕವಾದಂತಹ ಸಮಾಧಾನ ಇದ್ದರೆ ಮಾತ್ರ ಬೇರೆ ಎಲ್ಲ ನಿಮಗೆ ಅನುಕೂಲವಾಗತಕ್ಕಂಥದ್ದಾಗತ್ತೆ. ಮೃತ್ಯುಂಜಯ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ತುಲಾರಾಶಿ ಆಹಾರ ಮಿತವಾಗಿರಲಿ, ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಅಂತ ಅರ್ಥ. ಸಂಶೋಧನಾ ಕಾರ್ಯದಲ್ಲಿ ಹೆಚ್ಚು ಯಶಸ್ಸನ್ನು ಹೊಂದಬಹುದು ನೀವು. ಹಾಗಾಗಿ ಆ ಸಂಶೋಧನೆ ಎನ್ನುವಂಥದ್ದು ನಿಮಗೆ ವಿಶೇಷವಾದಂತಹ ಗೌರವವನ್ನು, ಸ್ಥಾನಮಾನವನ್ನು, ಹಣವನ್ನು ಎಲ್ಲವನ್ನೂ ಕೂಡ ತಂದು ಕೊಡ್ತಕ್ಕಂಥದ್ದಾಗತ್ತೆ. ಕಣ್ಣಿಗೆ ಹೆಚ್ಚು ಆಯಾಸವನ್ನು ಆಗುವ ರೀತಿಯಲ್ಲಿ ಮಾಡಿಕೊಳ್ಬೇಡಿ. ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಅಭ್ಯಾಸವನ್ನು ಅಥವಾ ಬೇರೆ ಬೇರೆ ವೀಕ್ಷಣೆಯನ್ನು ಮಾಡಬಹುದು ಅಷ್ಟು ಮಾತ್ರ ಮಿತವಾಗಿರಲಿ ಅಂತಕ್ಕಂಥದ್ದು. ತುಂಬ ಹಳೆಯ ಘಟನೆ ಮನಸ್ಸಿಗೆ ಬಂದು ಭಾವುಕತೆ ಉಂಟಾಗ್ತಕ್ಕಂಥದ್ದು, ಭಾವನಾತ್ಮಕವಾಗಿ ವರ್ತಿಸ್ತೀರಿ. ಆಗ ದುಃಖದಿಂದ ಅಥವಾ ನೋವಿನಿಂದ ಕಣ್ಣೀರನ್ನು ಹಾಕ್ತಕ್ಕಂಥದ್ದು ಇದೆ. ಬೇರೆಯವರು ನನ್ನ ಭಾವುಕತೆಯನ್ನು ಅರ್ಥ ಮಾಡಿಕೊಳ್ಳಿಲ್ವಲ್ಲ ಅನ್ನುವಂಥದ್ದು ಕೂಡ ನಿಮಗೆ ಮನಸ್ಸಿಗೆ ಬರಬಹುದು ಅಂತ ಅರ್ಥ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆ ಅಂತಂದರೆ ಯಾವಾಗ ನಿಮಗೆ ವಿಶ್ರಾಂತಿ ಅಥವಾ ವಿರಾಮ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೋ ಆಗ ಮನಸ್ಸಿಗೆ ಏನೋ ಘಟನೆಗಳೆಲ್ಲ ಜ್ಞಾಪಕವಾಗಿ ಕಣ್ಣೀರನ್ನು ಹಾಕ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಆಲೋಚನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದೇ ನಿಮಗೆ ಗೊಂದಲವಾಗಿರುತ್ತೆ. ಮನಸ್ಸಿನಲ್ಲಿ ಏನೋ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಹೋಗುತ್ತೆ. ಅದನ್ನು ಹೊರಹಾಕಬೇಕಲ್ಲ, ಬೇರೆಯವ್ರ ಹತ್ರ ಹೇಳಬೇಕಲ್ಲ, ಹೇಗೆ ಅದನ್ನು ವ್ಯಕ್ತಪಡಿಸುವಂಥದ್ದು ಇದೇ ಗೊತ್ತಾಗೋದಿಲ್ಲ. ಆ ಗೊಂದಲದಲ್ಲಿರ್ತೀರಿ. ಸೂರ್ಯನಾರಾಯಣನನ್ನು, ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.
ವೃಶ್ಚಿಕ ರಾಶಿ, ಯಾರು ಏನೇ ಹಣ ದ್ರವ್ಯ ಏನನ್ನಾದರೂ ಕೊಡ್ಲಿಕ್ಕೆ ಬಂದರೆ ಉತ್ತಮವಾದಂತಹ ಹಣ ಅಥವಾ ದ್ರವ್ಯವಾದರೆ ಮಾತ್ರ ಅದನ್ನು ಸ್ವೀಕಾರ ಮಾಡಿ, ಇಲ್ಲದೇ ಇದ್ದರೆ ಅದನ್ನು ತಿರಸ್ಕಾರ ಮಾಡತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದರೆ, ಯಾರೋ ಮಾಡಿದಂತಹ ಪಾಪವನ್ನು ನೀವ್ಯಾಕೆ ಹೊತ್ಕೊಳ್ತೀರಿ? ಅದು ಬೇಡ. ಪಾಪವನ್ನು ಯಾವತ್ತು ಕಳ್ಕೊಳ್ಬೇಕು, ತೊಳ್ಕೊಳ್ಬೇಕೇ ಹೊರತು ಪಾಪ ಸಂಚಯವಾಗಬಾರ್ದು. ಪುಣ್ಯ ಸಂಚಯವಾಗಬೇಕು, ಪಾಪ ನಾಶವಾಗಬೇಕು. ಆ ಉದ್ದೇಶದಿಂದ ಈ ರೀತಿಯ ನಿರ್ಧಾರಗಳು ಬೇಕಾಗುತ್ತೆ. ಆದಾಯ ಚೆನ್ನಾಗಿರುತ್ತೆ, ಅದೃಷ್ಟ ಲಕ್ಷ್ಮಿ ನಿಮ್ಮನ್ನು ಹುಡುಕೊಂಡು ಬರ್ತಾ ಇರುವಂತಹ ದಿವಸ ಅಂತ ಹೇಳಬೇಕಾದಂಥದ್ದು. ಹಾಗಾಗಿ ನಿಮ್ಮದು ಅಲ್ಲದೇ ಇರತಕ್ಕಂಥದ್ದಕ್ಕೆ ಯಾವುದಕ್ಕೂ ಆಸೆ ಪಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡರೂ ಕೂಡ ಗಾಬರಿ ಆಗಬೇಕಾದಂಥದ್ದು ಏನೂ ಇರುವುದಿಲ್ಲ. ಅದೇನೂ ನಿಮಗೆ ತೊಂದರೆಯನ್ನು ಮಾಡದೇ ಇರುವಂಥದ್ದು. ಹಾಗಂತ ತಾತ್ಸಾರವೂ ಕೂಡ ಬೇಡ ಅನ್ನುವಂಥದ್ದು. ಕಾನೂನು ವಿದ್ಯಾರ್ಥಿಗಳು ಮತ್ತು ನ್ಯಾಯವಾದಿಗಳಿಗೆ ಬಹಳ ಶುಭವಾದಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಅಥವಾ ವಿಶೇಷವಾದಂತಹ ಛಾಪನ್ನು ಮೂಡಿಸಲಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ. ತುಂಬ ಗಂಭೀರ ಮತ್ತು ತಾಳ್ಮೆ ಇದರಿಂದ ಮಾಡಿದಂತಹ ಕೆಲಸಗಳೇನಿರುತ್ತೆ ಅದು ನಿಮ್ಮ ಕೈಯನ್ನು ಹಿಡಿಯುತ್ತೆ. ಹಾಗಾಗಿ ತಾಳ್ಮೆಯಿಂದ ವಿವೇಕದಿಂದ ಮಾಡುವಂತಹ ಕೆಲಸಗಳು ಗುರಿ ಸಾಧನೆಗೆ ಸೋಪಾನ ಅಂತ ಹೇಳಬೇಕು. ಉಚಿತವಾಗಿ ಯಾರಿಗೂ ಕೂಡ ಏನೂ ಸಲಹೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಯಾವ ಬೆಲೆಯೂ ಕೂಡ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಕುಲದೇವತಾ ಆರಾಧನೆ, ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಸಂಪೂರ್ಣವಾದಂತಹ ಕುಲದೇವತಾ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿ.